ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀಟ್ ಬೆಸ್ಟ್ ಆಲ್ಟರ್ನೇಟಿವ್ ಕೋರ್ಸಸ್ಗಳನ್ನ ಮಾಹಿತಿ ಕೊಡ್ತೀನಿ. ಆ ನೀಟ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಗುಡ್ ಇದೆ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಪರ್ಚುನಿಟಿ ಸಿಗಲ್ಲ. ಕೆಲವರಿಗೆ ಸಿಗುತ್ತೆ, ಓಕೆ, ಕೆಲವರಿಗೆ ಸಿಗೋದಿಲ್ಲ. ಕೆಲವರು ವರ್ಷಾನುಗಟ್ಟಲೆ ಕಾಯ್ತಾರೆ. ಬಟ್ ಈ ಕೆಲವರಿಗೆ ಈ ಇನ್ಫಾರ್ಮೇಷನ್ಗಳು ಗೊತ್ತಿರೋದಿಲ್ಲ. ಈ ರೀತಿ ಬೆಸ್ಟ್ ಆಲ್ಟರ್ನೇಟಿವ್ಸ್ ಕೂಡ ಇದಾವೆ. ಇದನ್ನು ಕೂಡ ಟ್ರೈ ಮಾಡಿ ಕೂಡ ನಾವು ಆಸ್ ಪರ್ ನೀಟ್ ರಿಲೇಟೆಡ್ ಕೋರ್ಸಸ್ಗಳಿಗೆ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು ಅಂತ ಆ ಫೀಲ್ಡ್ಗಳ ಬಗ್ಗೆ ಮಾಹಿತಿನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಷ್ಟೆಲ್ಲ ಆಲ್ಟರ್ನೇಟಿವ್ ಕೋರ್ಸಸ್ ಇದಾವೆ, ಅದಕ್ಕೆ ಎಲಿಜಿಬಿಲಿಟಿ ಏನು, ಕಂಡೀಷನ್ಸ್ ಏನು, ಹೇಗೆ ಹೋಗೋದು, ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ ಒನ್, ಎಲ್ರಿಗೂ ಕೂಡ ಗೊತ್ತು, ಬಿ ಎಸ್ ಸಿ ನರ್ಸಿಂಗು. ಆಯ್ತಾ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. 4 ವರ್ಷ ಇರುತ್ತೆ. ಅರ್ಹತೆ ಬಂದ್ಬಿಟ್ಟು 10th+2 ಅಂದ್ರೆ 12th ಆಗಿರಬೇಕು. ಸೇಮು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲಿಷ್ ಕನಿಷ್ಠ 45% ಅಂಕಗಳು ಕೂಡ ಇರಬೇಕು. ಲೈಕ್ ಇದನ್ನ ಸಿ ಟಿ ಮುಖಾಂತರ ಕೂಡ ಹೋಗ್ಬೋದು. ಇನ್ ಕೇಸ್ ಕೆಲವೊಂದು ನೇರ ಪ್ರವೇಶ ಕೂಡ ಇದೆ, ಹೋಗ್ಬೋದು. ಇದು ಬಂದ್ಬಿಟ್ಟು ಏನಾಗುತ್ತೆ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ರೆ ನೀವು ನರ್ಸ್ ಆಗಿ ಕೆಲಸ ಕೂಡ ಮಾಡ್ಬೋದು. ಆಸ್ಪತ್ರೆ ಕ್ಲಿನಿಕ್ ಅಲ್ಲಿ ಕೂಡ ಕೆಲಸ ಮಾಡ್ಬೋದು. ಇನ್ನು ಸಮುದಾಯ ಆರೋಗ್ಯ ಕೇಂದ್ರಗಳು ಕೆಲಸ ಮಾಡ್ಬೋದು. ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ಕೆಲಸ ಮಾಡಬಹುದು. ಲೈಕ್ ಬರೀ ಬಿ ಎಸ್ ಸಿ ನರ್ಸಿಂಗ್ ಎಲ್ಲ ಫೀಚರ್ಸ್ ಕೂಡ ಚೆನ್ನಾಗಿದೆ. ಎಂ ಎಸ್ ಸಿ ನರ್ಸಿಂಗ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕೂಡ ನೀವು ಮಾಡಬಹುದು. ಇದು ಒಂದು ಒನ್ ಆಫ್ ದ ಬೆಸ್ಟ್ ಆಲ್ಟರ್ನೇಟಿವ್ ಆಗಿರುತ್ತೆ. ಬಿ ಎಸ್ ಸಿ ನರ್ಸಿಂಗ್ ನೀವು ಕೂಡ ಟ್ರೈ ಕೂಡ ಮಾಡಬಹುದು. ಇನ್ನ ಬಿ ಫಾರ್ಮ್ ಬಗ್ಗೆ ಕೂಡ ಮಾಹಿತಿ ಗೊತ್ತಿರುತ್ತೆ. ಅವಧಿ 4 year ಆಗಿರುತ್ತೆ. ಇದು ಒಂದು 10th+2 12th ಇರಬೇಕಾಗುತ್ತೆ. ಪಿ ಸಿ ಎಂ ಆರ್ ಪಿ ಸಿ ಬಿ ಚಾರ್ಜಸ್ ಇರುತ್ತೆ. ಕನಿಷ್ಠ 50% ಅಂಕಗಳನ್ನ ನೀವು ತೆಗಿಬೇಕಾಗುತ್ತೆ. ಕೆ ಸಿ ಟಿ, ಜಿ ಪ್ಯಾಟ್, ಆಳ್ವಾಸ್ ಪ್ರವೇಶ ಪರೀಕ್ಷೆ ಮುಂತಾದವು ಮುಖಾಂತರ ನೀವು ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಮೇಜರ್ ಕೆ ಸಿ ಟಿ ಮುಖಾಂತರ ಬಿ ಫಾರ್ಮ್ ಕೂಡ ಮಾಡ್ತಾರೆ. ಏನೆಲ್ಲ ಅವಕಾಶ ಇರುತ್ತೆ ಅಂದ್ರೆ ಮೆಡಿಕಲ್ ಔಷಧಾಲಯದಲ್ಲಿ ಕೂಡ ವರ್ಕ್ ಮಾಡಬಹುದು. ಮೆಡಿಸಿನ್ ಕಂಪನಿಗಳಲ್ಲಿ ಉತ್ಪಾದನೆ ಮತ್ತು ಮಾರಾಟ ಅಂಡ್ ಸಂಶೋಧನೆ ರಿಸರ್ಚ್ ಕೂಡ ಮಾಡಬಹುದು. ಅಂಡ್ ನೀವು ಫಾರ್ಮಸಿಸ್ಟ್ ಕೂಡ ಆಗ್ಬೋದು. ಇದಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ. ನೀವು ಕೆಲವು ಮಾಸ್ಟರ್ಸ್ ಕೂಡ ಹೋಗ್ಬೋದು. ಲೈಕ್ ಎಂ ಫಾರ್ಮಾ ಅಥವಾ ಎಂ ಬಿ ಎ ಎನ್ ಫಾರ್ಮಾ, ಫಾರ್ಮಾ ಡಿ, ಪೋಸ್ಟ್ ಬ್ಯಾಕಲರೇಟ್ ಕೋರ್ಸಸ್ ಕೂಡ ಮಾಡಬಹುದು. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ ಬಿ ಫಾರ್ಮು. ಲೈಕ್ ನೀವು ಮಾಸ್ಟರ್ಸ್ ಕೂಡ ಮಾಡಿದ್ರೆ ನಿಮಗೆ ಸಹಾಯ ಆದ್ರೂ ಕೂಡ ಆಗಬಹುದು. ಗ್ಯಾಪ್ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನ ಮೇನ್ ಥರ್ಡ್ ಒನ್, ಬಿ ಎಸ್ ಸಿ ಇನ್ ಬಯೋಟೆಕ್ನಾಲಜಿ. ಆಯ್ತಾ, ಇದು 3 year ಇರುತ್ತೆ. 10+2 ಪಿ ಸಿ ಬಿ ವಿಜ್ಞಾನ ಕಂಪಲ್ಸರಿ ಆಗಿರುತ್ತೆ. ನೇರ ಪ್ರವೇಶ ಕೂಡ ಮಾಡಬಹುದು. ಲೈಕ್ ಬಯೋಟೆಕ್ನಾಲಜಿ ಬಿ ಎಸ್ ಸಿ ಆಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕೂಡ ನೇರವಾಗಿ ಅಡ್ಮಿಷನ್ ಕೂಡ ಸಿಗ್ತದೆ. ನಿಮ್ಮ ರಿಸಲ್ಟ್ ಮೇಲೆ, ನಿಮ್ಮ ಸ್ಕೋರ್ ಮೇಲೆ ಕೂಡ ಕನ್ಸಿಡರ್ ಕೂಡ ಮಾಡ್ತಾರೆ. ಇನ್ನ ಕೆಲವೊಂದು ಕಾಲೇಜುಗಳು ಕೂಡ ಇರ್ತವೆ. ಕೆಲವೊಂದು ಟಾಪ್ ಪ್ರೈವೇಟ್ ಕಾಲೇಜಸ್ಗಳು ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಅವರು ಇನ್ನ ಕಾಲೇಜ್ ವೈಸ್ ಎಕ್ಸಾಮ್ ಕೂಡ ಕಂಡಕ್ಟ್ ಕೂಡ ಮಾಡಬಹುದು. ಲೈಕ್ ಇದು ಕೂಡ ಒಂದು ಒಳ್ಳೆ ಆಪ್ಷನ್, ಬಿ ಎಸ್ ಸಿ ಇನ್ ಬಯೋಟೆಕ್ನಾಲಜಿ. ಇದು ಕೂಡ ಸೇಮ್ ಔಷಧಿ ಕಂಪನಿಗಳಲ್ಲಿ ಮಾಡಬಹುದು. ಅಂಡ್ ಆಹಾರ ಪ್ರಕ್ರಿಯೆ ಕಂಪನಿಗಳು, ಫುಡ್ ಪ್ರೊಸೆಸಿಂಗ್ ಕೂಡ ನೀವು ಸೇರ್ಕೋಬಹುದು. ಕೃಷಿ ಮತ್ತೆ ಜೀವಶಾಸ್ತ್ರ, ಬಯಾಲಜಿ ರಿಲೇಟೆಡ್ ಅಂಡ್ ಅಗ್ರಿಕಲ್ಚರ್ ರಿಲೇಟೆಡ್ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಸಂಶೋಧನೆ ರಿಸರ್ಚ್ಗೆ ಕೂಡ ಹೋಗ್ಬೋದು ನೀವು ಬಿ ಎಸ್ ಇನ್ ಬಯೋಟೆಕ್ನಾಲಜಿ ಮಾಡೋದ್ರಿಂದ. ಬಟ್ ಇನ್ನ ಫೀಚರ್ ಏನ್ ಮಾಡೋದು ಅಂದ್ರೆ ಆಫ್ಟರ್ ಬಿ ಎಸ್ ಇನ್ ಬಯೋಟೆಕ್ನಾಲಜಿ ನೀವು ಎಂ ಎಸ್ ಇನ್ ಬಯೋಟೆಕ್ನಾಲಜಿ ಕೂಡ ಮಾಡಬಹುದು. ಜೆನೆಟಿಕ್ ಇಂಜಿನಿಯರಿಂಗ್ ಕೂಡ ಮಾಡಬಹುದು. ಬಯೋಇನ್ಫಾರ್ಮೆಟಿಕ್ಸ್ ಕೂಡ ಮಾಡಬಹುದು. ನಿಮಗೆ ಇಷ್ಟೊಂದು ಆಪ್ಷನ್ ಇದೆ. ಇದು ಒನ್ ಆಫ್ ದ ಬೆಸ್ಟ್ ಆಲ್ಟರ್ನೇಟಿವ್ ಆಫ್ ನೀಟ್ ಆಗಿರುತ್ತೆ. ಫೋರ್ತ್ ಬಂದ್ಬಿಟ್ಟು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಬಿ ಪಿ ಟಿ ಕೂಡ ಮಾಡಬಹುದು. ಅವಧಿ ಬಂದ್ಬಿಟ್ಟು 4.5 ವರ್ಷ ಕೂಡ ಇರುತ್ತೆ. ಇದು ಇನ್ಕ್ಲೂಡ್ 6 month ಇಂಟರ್ನ್ಶಿಪ್ ಕೂಡ ಸೇರಿ ಆಗಿರುತ್ತೆ. ಅರ್ಹತೆ ಬಂದ್ಬಿಟ್ಟು 10+2 ಪಿ ಸಿ ಬಿ ಇರಬೇಕಾಗುತ್ತೆ. ಕನಿಷ್ಠ 50% ಅಂಕಗಳು ಇರಬೇಕಾಗುತ್ತೆ. ರಾಜ್ಯ ಪ್ರವೇಶ ಪರೀಕ್ಷೆ ಸಿ ಟಿ, ರಾಜ್ಯ ಪ್ರವೇಶ ಮುಖಾಂತರ ಹೋಗ್ಬೋದು. ಅಂಡ್ ನೀವು ವೈದ್ಯಕೀಯ ವಿಶ್ವವಿದ್ಯಾಲಯ, ಕೆಲವೊಂದು ವೈದ್ಯಕೀಯ ಯೂನಿವರ್ಸಿಟಿ ಕೂಡ ಇರ್ತವೆ, ಅದರ ಮುಖಾಂತರ ನೀವು ಅಡ್ಮಿಷನ್ ಕೂಡ ಆಗ್ಬೋದು. ಲೈಕ್ ಬಿ ಪಿ ಟಿ ಮಾಡೋದ್ರಿಂದ ನಮ್ಗೆ ಏನಾಗಿರುತ್ತೆ ಅಂದ್ರೆ ಬೌದ್ಧ ಚಿಕಿತ್ಸಾ ಆಸ್ಪತ್ರೆಗಳು ಕೆಲಸ ಮಾಡ್ಬೋದು. ಇನ್ನು ಕ್ರೀಡಾ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡ್ಬೋದು. ಪುನಶ್ಚೇತನ ಕೇಂದ್ರಗಳು ಕೂಡ ಇರ್ತವೆ. ಅದರಲ್ಲೂ ಕೂಡ ನೀವು ಕೂಡ ಮಾಡ್ಬೋದು ಬಿ ಪಿ ಟಿ ಕೂಡ ಮಾಡೋದ್ರಿಂದ. ಬಿ ಪಿ ಟಿ ಮುಖಾಂತರ ನೆಕ್ಸ್ಟ್ ಬಂದ್ಬಿಟ್ಟು ಎಂ ಟಿ ಪಿ ಮಾಡ್ಬೋದು. ಸಾರಿ, ಎಂ ಪಿ ಟಿ, ಮಾಸ್ಟರ್ ಇನ್ ಫಿಸಿಯೋಥೆರಪಿ ಕೂಡ ನೀವು ಮಾಡ್ಬೋದು. ಇದು ಒನ್ ಆಫ್ ದ ಬೂಮಿಂಗ್ ಆಗಿರುತ್ತೆ. ಫ್ಯೂಚರ್ ಅಲ್ಲಿ ಕೂಡ ಇನ್ನು ಕೂಡ ಒಳ್ಳೆ ಬೂಮಿಂಗ್ ಆಗ್ಬೋದು. ಲೈಕ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕೂಡ ನಿಮಗೆ ಒಳ್ಳೆ ನಿಮಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನಾವು IPL ಎಲ್ಲ ಕೂಡ ನೋಡಿದ್ವಿ. ಫಿಸಿಯೋಥೆರಪಿಗಳಿಗೆ ಎಷ್ಟು ಡಿಮ್ಯಾಂಡ್ ಕೂಡ ಇರ್ತಾವೆ ಅಂತ, ಅದು ಕೂಡ ಟ್ರೈ ಕೂಡ ಮಾಡಬಹುದು. ಫಿಸಿಯೋಥೆರಪಿ ನಂತರ ಬಿ ಎಸ್ ಸಿ ಎಂ ಎಲ್ ಟಿ, ಬಿ ಎಸ್ ಸಿ ವೈದ್ಯಕೀಯ ಪ್ರಯೋಗ ತಂತ್ರಜ್ಞಾನ, ಬಿ ಎಸ್ ಸಿ ಎಂ ಎಲ್ ಟಿ ಕೂಡ ಮಾಡಬಹುದು. ಸೇಮ್ 3 year ಇರುತ್ತೆ. ಅರ್ಹತೆ 10+2 ಪಿ ಸಿ ಬಿ. ಪ್ರವೇಶ ವಿಧಾನ ಬಂದ್ಬಿಟ್ಟು ಸೇಮ್ ನೇರ ಪ್ರವೇಶ ಅಥವಾ ಕಾಲೇಜಲ್ಲಿ ಪ್ರವೇಶ ಪರೀಕ್ಷೆ ಕೂಡ ಇರ್ತದೆ. ಬಿ ಎಸ್ ಸಿ ಎಂ ಎಲ್ ಟಿ ಮಾಡೋದ್ರಿಂದ ನಿಮಗೆ ಸೇಮ್ ಆಸ್ಪತ್ರೆ ಅಂಡ್ ಕ್ಲಿನಿಕ್ ಅಲ್ಲಿ ಕೂಡ ನೀವು ಹೋಗ್ಬೋದು. ಡಯಾಗ್ನೋಸಿಸ್ ಸೆಂಟರ್ ಕೂಡ ವರ್ಕ್ ಮಾಡಬಹುದು. ರಿಸರ್ಚ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ನೆಕ್ಸ್ಟ್ ನಿಮ್ಮ ಬಿ ಎಸ್ ಸಿ ಎಂ ಎಲ್ ಟಿ ಮಾಡಿದ್ರೆ ನನಗೆ ಎಂ ಎಸ್ ಸಿ ಎಂ ಎಲ್ ಟಿ ಇರುತ್ತೆ. ಅಂಡ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೂಡ ನೀವು ಟ್ರೈ ಮಾಡಬಹುದು. ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್, ಬಿ ಎಸ್ ಸಿ ಎಂ ಎಲ್ ಟಿ ಕೂಡ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿ ಎಸ್ ಸಿ ಸೈಕಾಲಜಿ ಕೂಡ ಇದು ಒನ್ ಆಫ್ ದ ಡಿಫ್ರೆಂಟ್ ಸಿನೋರಿಯಾ. 3 year ಇರುತ್ತೆ. 10+2 ಯಾವುದೇ ಶಾಖೆ ಇದ್ರೂ ಕೂಡ ಮಾಡಬಹುದು. ಮೇನ್ಸಿಂಗ್ ನಿಮಗೆ ಸೈನ್ಸ್ ಹೆಚ್ಚು ನಿಮಗೆ ಪ್ರಾಮುಖ್ಯತೆ ಕೊಡ್ತಾರೆ, ಬಿಕಾಸ್ ಅದೇ ಫೀಲ್ಡ್ ಅಲ್ಲಿ ನೀವು ಓದಿರ್ತೀರಾ.
ವೃತ್ತಿಗೆ ಏನು ಅಂದ್ರೆ ನಿಮಗೆ ಸಮಾಲೋಚನಾ ಕೇಂದ್ರಗಳು ಕೂಡ ಇರ್ತವೆ, ಸೈಕಾಲಜಿಕಲ್ ಕೇಂದ್ರಗಳು. ಇನ್ ಕೇಸ್ ನಿಮ್ಗೆ ಶಾಲೆಗಳಿಗೆ ನೀವು ಸಲಹೆಗಾರರು ಕೂಡ ಹೋಗ್ಬೋದು. ಲೈಕ್ ಮಾನಸಿಕ ಆರೋಗ್ಯ ಕೇಂದ್ರಗಳು, ಮೆಡಿಕಲ್ ಸೆಂಟರ್ಸ್ಗಳು, ಮೆಡಿಸಿನ್ ಕೇಂದ್ರಗಳು ಕೂಡ ಹೋಗ್ಬೋದು. ಅಂಡ್ ಕಾರ್ಪೊರೇಟ್ HR ಅಂಡ್ ರಿಹ್ಯಾಬ್ ಸ್ಕೀಮ್ ಕೂಡ ಹೋಗ್ಬೋದು. ಲೈಕ್ ಕಾರ್ಪೊರೇಟ್ ಕೂಡ ಲೈಕ್ ಅಲ್ಲೇ ಪ್ರತಿಯೊಬ್ಬ ಎಂಪ್ಲಾಯ್ ಬಗ್ಗೆ ನೀವು ಕೂಡ ಅವ್ರು ಮೆಂಟಲಿ ಏನಾದ್ರು ಅನ್ಫಿಟ್ ಆಗಿದ್ರೆ ಅಥವಾ ಮೆಂಟಲಿ ಇಶ್ಯೂಸ್ ಇದ್ರೆ ಕೂಡ ನೀವು ಟ್ರೀಟ್ ಕೂಡ ಮಾಡ್ಬೋದು. ಕಾರ್ಪೊರೇಟ್ ಅಲ್ಲಿ ಕೂಡ ನೀವು ಇರ್ಬೋದು. ಲೈಕ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಕೂಡ ಹೋಗ್ಬೋದು. ಲೈಕ್ ನೀವು ಹೊಸದಾಗಿ ನೀವು ಕೂಡ ಆಫೀಸ್ನ ಮಾಡ್ಕೋಬಹುದು. ನೀವು ಜನರಿಗೆ ಟಾಟ್ ಕೂಡ ಮಾಡ್ಕೋಬಹುದು, ಟೀಚ್ ಕೂಡ ಮಾಡ್ಕೋಬಹುದು. ಬೇಜಾನ್ ವೇಸ್ ಕೂಡ ಇದೆ ಅರ್ನ್ ಮಾಡೋದಕ್ಕೆ ಆಸ್ ಎ ಸೈಕಾಲಜಿಸ್ಟ್. ಲೈಕ್ ಇದು ಮುಂದಿನ ಅಧ್ಯಯನ ಅಂದ್ರೆ MSc ಇನ್ ಸೈಕಾಲಜಿ, ಕ್ಲಿನಿಕಲ್ ಸೈಕಾಲಜಿ, ಕೌನ್ಸಿಲಿಂಗ್ ಸೈಕಾಲಜಿ ಕೂಡ ನೀವು MSc ಇನ್ ಮಾಸ್ಟರ್ಸ್ ಅಥವಾ MSc ಕೂಡ ಮಾಡಬಹುದು. ನಂತರ ಬಂದ್ಬಿಟ್ಟು BOT, ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಅಂತ, ಇದು ಬಂದ್ಬಿಟ್ಟು 4.5 ಇಯರ್ ಇರುತ್ತೆ, ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್. ಅರ್ಹತೆ ಬಂದ್ಬಿಟ್ಟು 10+2 PCB ಇರುತ್ತೆ. ಅವಕಾಶಗಳು ಕೂಡ ಸೇಮ್, ಪುನಶ್ಚೇತನ ಕೇಂದ್ರಗಳು, ಆಸ್ಪತ್ರೆಗಳು ಕೂಡ ವರ್ಕ್ ಮಾಡಬಹುದು. ಬಂದ್ಬಿಟ್ಟು ವಿಶೇಷ ಶ್ರೇಣಿಯ ಮಕ್ಕಳು ಕೂಡ ಇರ್ತಾರೆ, ಅವ್ರಿಗೆ ಕೂಡ ನೀವು ವರ್ಕ್ ಮಾಡಬಹುದು. ನೆಕ್ಸ್ಟ್ ನಿಮ್ಮ ಮಾಸ್ಟರ್ಸ್ ಇನ್ ಆಕ್ಯುಪೇಷನಲ್ ಥೆರಪಿ ಕೂಡ ಮಾಡಬಹುದು. ಇದೊಂದು ಒಳ್ಳೆ ಆಪ್ಷನ್ ಕೂಡ ಇರ್ತದೆ. ಇನ್ನು ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ BSc ಇನ್ ರೇಡಿಯಾಲಜಿ ಅಂಡ್ ಇಮೇಜಿಂಗ್ ಟೆಕ್ನಾಲಜಿ ಕೂಡ. ಇದು ಬಂದ್ಬಿಟ್ಟು ಸೇಮ್ 3 ಇಯರ್ ಇರುತ್ತೆ. ಇದು ಕೂಡ 10+2 PCB. ಎಕ್ಸ್ರೇ, CTR, MRI ಸ್ಕ್ಯಾನಿಂಗ್ಗೆ ಕೂಡ ವರ್ಕ್ ಮಾಡಬಹುದು, ಅವಕಾಶ ಇರುತ್ತೆ. ಅಂಡ್ ಆಸ್ಪತ್ರೆ ಅಂಡ್ ಡಯಾಗ್ನೋಸಿಸ್ ಸೆಂಟರ್ ಕೂಡ ನೀವು ಕೆಲಸ ಕೂಡ ಮಾಡಬಹುದು. ಇನ್ನೊಂದು ವೈದ್ಯಕೀಯ ಇಮೇಜಿಂಗ್ ಕಂಪನಿಗಳು ಕೂಡ ಇರ್ತವೆ, ಅಲ್ಲೂ ಕೂಡ ವರ್ಕ್ ಮಾಡಬಹುದು. BSc ಇನ್ ರೇಡಿಯಾಲಜಿ ಅಂಡ್ ಇಮೇಜಿಂಗ್ ಟೆಕ್ನಾಲಜಿ ಕೂಡ ಮಾಡಿದ್ರೆ ನೀವು ಮುಂದಿನ ಅಧ್ಯಯನ ನೀವು ಇನ್ಕೇಸ್ ಮಾಸ್ಟರ್ಸ್ಗೆ ಹೋಗಬೇಕು ಅಂದ್ರೆ ಲೈಕ್ MSc ಇನ್ ರೇಡಿಯಾಲಜಿ ಅಂಡ್ ಇಮೇಜಿನಿಂಗ್ ಸೈನ್ಸ್ ಕೂಡ ನಿಮಗೆ ಆಪ್ಷನ್ಸ್ ಕೂಡ ಇದೆ. ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ನಾನು ನೈನ್ತ್ ಬಂದ್ಬಿಟ್ಟು ಬ್ಯಾಚುಲರ್ ಆಫ್ ಆಪ್ಟೋಮೆಟ್ರಿ ಅಂದ್ರೆ ಬಿ ಆಪ್ಟಮ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಸೇಮ್ 4 ಇಯರ್ ಇರುತ್ತೆ. 10+2 PCM PCB ಕೂಡ ಹೋಗ್ಬೋದು. ಇನ್ನು ಮೈನ್ ಆಪ್ಷನ್ ಏನಿರುತ್ತೆ ಅಂದ್ರೆ ಕಣ್ಣಿನ ಆಸ್ಪತ್ರೆ, ಐ ರಿಲೇಟೆಡ್ ಅಂಡ್ ಕ್ಲಿನಿಕಲ್ ದೃಷ್ಟಿ ತಜ್ಞರು ಕೂಡ ಇರ್ತಾರೆ, ಐ ಸ್ಪೆಷಲಿಸ್ಟ್, ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಇನ್ನು ದೃಷ್ಟಿ ಪರೀಕ್ಷಾ ಕೇಂದ್ರಗಳು, ಐ ಟೆಸ್ಟಿಂಗ್ ಸೆಂಟರ್ಗಳು ಇರ್ತವೆ, ಅಲ್ಲಿ ಕೂಡ ನೀವು ವರ್ಕ್ ಕೂಡ ಮಾಡಬಹುದು. ಅಂಡ್ ನಿಮಗೆ ಕಣ್ಣು ಸಂಬಂಧಿಸಿದ ಯಾವ್ದಾದ್ರು ಸಂಸ್ಥೆಗಳು ಕೂಡ ಇದ್ರೆ ಅಲ್ಲೂ ಕೂಡ ಕೆಲಸ ಕೂಡ ಮಾಡಬಹುದು. ಇನ್ನ ಬಿ ಆಪ್ಟಮ್ ಕೂಡ ಮಾಡಿದ್ರೆ ನಿಮಗೆ ಮಾಸ್ಟರ್ಸ್ ಬಂದ್ಬಿಟ್ಟು M ಆಪ್ಟಮ್ ಅಂಡ್ ಕ್ಲಿನಿಕಲ್ ಆಪ್ಟಮ್ ಕೂಡ ಮಾಡಬಹುದು. ಇದೊಂದು ಬೆಸ್ಟ್ ಆಪ್ಷನ್ ಕೂಡ ಇರ್ತವೆ. ಈ ಸಾರಾಂಶ ನೋಡೋದಾದ್ರೆ ಎಲ್ಲಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅದರದೇ ಆದ ಮಹತ್ವದ ಪಾತ್ರ ಕೂಡ ಇರ್ತದೆ. ಲೈಕ್ ನೀವು MBBS ಮಾಡಿ ನೀವು ಡಾಕ್ಟರ್ ಆಗ್ಬೇಕು ಅಂತ ಕೂಡ ಇಲ್ಲ, ಬೇಜಾನ್ ವೇಗಳು ಕೂಡ ಇರ್ತವೆ. ಲೈಕ್ ಟ್ರೈ ಮಾಡಿ, ಕಷ್ಟಪಡಿ, ಶ್ರಮ ವಹಿಸಿ, ಇದು ಕೂಡ ಈ ರೀತಿ ಆಪ್ಷನ್ಸ್ ಇದೆ ಅಂತ ನೀವು ಯೋಚನೆ ಕೂಡ ಮಾಡಬಹುದು. ಗೊತ್ತಿರುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಅದು ಸಹಾಯ ಆಗಲಿ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ವೈದ್ಯಕೀಯ ಸೇವೆಗಳಲ್ಲಿ ನರ್ಸ್ ಕೂಡ ವೆರಿ ಇಂಪಾರ್ಟೆಂಟ್, ಫಿಸಿಯೋಥೆರಪಿಸ್ಟ್ ಇಂಪಾರ್ಟೆಂಟ್, ಪ್ರಯೋಗಾಲಯದಲ್ಲಿ ಕೂಡ ತಜ್ಞರು ಇಂಪಾರ್ಟೆಂಟ್ ಆಗಿರುತ್ತೆ, ಔಷಧಿ ತಜ್ಞರು ಕೂಡ, ಸೈಕಾಲಜಿಸ್ಟ್ ಕೂಡ ಇಂಪಾರ್ಟೆಂಟ್, ಇಮೇಜಿಂಗ್ ಟೆಕ್ನಾಲಜಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ ನಿಮಗೆ ಅವಕಾಶ ಕಲ್ಪಿಸಿದೆ. ನಿಮಗೆ ಸಮಾಜದಲ್ಲಿ ಆರೋಗ್ಯ ಸುಧಾರಣೆ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಸೆಕ್ಟರ್ ಬಂದ್ಬಿಟ್ಟು ಹೋಗ್ತಾ ಬೂಮ್ ಆಗ್ತಾ ಹೋಗುತ್ತೆ. ಹೆಲ್ತ್ ಸೆಕ್ಟರ್ ಬಂದ್ಬಿಟ್ಟು ವೆರಿ ನೀಡೆಡ್ ಸೆಕ್ಟರ್ ಆಗಿರುತ್ತೆ. ಇಷ್ಟೆಲ್ಲ ಆಪ್ಷನ್ಸ್ ಕೂಡ ಇದೆ, ಟ್ರೈ ಕೂಡ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.